ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಏನು ಅಂತ ಹೇಳಿ ನೋಡೋದಾದ್ರೆ, ಈಗ ಆಲ್ರೆಡಿ ಗೃಹಲಕ್ಷ್ಮಿ 24ನೇ ಕಂತು ರಿಲೀಸ್ ಆಗಿದೆ. ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದ್ದೇನೆ. ಅಂದ್ರೆ ಬಿಡುಗಡೆ ಪ್ರಾರಂಭ ಆಗಿದೆ, ನಿಮ್ಮ ಅಕೌಂಟಿಗೆ ಯಾವಾಗ ಬರುತ್ತೆ ಮತ್ತೆ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಮತ್ತೆ ಕಳೆದ ಶುಕ್ರವಾರನೇ ಡಿಬಿಟಿ ಮೂಲಕ ನಾವು ಹಣ ಹಾಕಿದ್ದೇವೆ. ಇನ್ನು 3-4 ದಿನದಲ್ಲಿ ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ ಕೂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸದನದಲ್ಲಿ ಹೇಳಿದ್ರು. ಈಗ ಸದನದಲ್ಲಿ ಭಾರಿ ಗಲಾಟೆ ಆಗ್ತಾ ಇದೆ, ಇದು ಕೂಡ ಎಲ್ಲರಿಗೂ ತಿಳಿದಿರುವಂತಹ ವಿಷಯ. ಇದು ಇನ್ನೂ ಕೂಡ ಈ ಗಲಾಟೆ ಮುಂದುವರಿಯುತ್ತಲೇ ಹೋಗ್ತಾ ಇದೆ. ಅದರ ಬಗ್ಗೆ ತಿಳಿಯಲು ಕಂಪ್ಲೀಟ್ ವಿಡಿಯೋ ನೋಡಿ. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡುವ ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದಕ್ಕಿಂತ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇನ್ನು 24ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂದ್ರೆ ಇವತ್ತು 11:30 ಅಂದ್ರೆ 11:15 ಈ ಟೈಮ್ ಒಳಗೆ ಸ್ಟಾರ್ಟ್ ಆಗಿದೆ, ರಿಲೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಂದ್ರೆ ನಿಮಗೆ ಮಧ್ಯಾಹ್ನ 3 ಗಂಟೆಗಾದ್ರೂ ಬರ್ಬೋದು, ಅಥವಾ ರಿಲೀಸ್ ಆದ ತಕ್ಷಣ 11:30 11:15 ಈ ಟೈಮಿಗೂ ಬರ್ಬೋದು, ಅಥವಾ ಸಂಜೆ 4 ಗಂಟೆ 5 ಗಂಟೆ, ಹೀಗೆ ರಾತ್ರಿ 7 ಗಂಟೆ 8 ಗಂಟೆ 9 ಹೀಗೆ ಯಾವ ಟೈಮಲ್ಲಿ ಕೂಡ ಬರಬಹುದು. ಯಾಕೆಂತ ಹೇಳಿದ್ರೆ ಡಿಬಿಟಿ ಮೂಲಕ ಆಲ್ರೆಡಿ ಹಣ ರಿಲೀಸ್ ಆಗಿದೆ, ಅದೀಗ ಆಲ್ರೆಡಿ ಪುಷ್ ಮಾಡಿ ಆಗಿದೆ. ಒಮ್ಮೆ ಬಿಡುಗಡೆ ಮಾಡಿದ ನಂತರ 3 ಹಂತದಲ್ಲಿ ನಿಮಗೆ ಬರುತ್ತೆ. ಮೊದಲನೇ ಹಂತದಲ್ಲಿ ಒಂದು 20-30 ಲಕ್ಷ ಜನರಿಗೆ ಬರುತ್ತೆ. ಎರಡನೇ ಹಂತದಲ್ಲಿ ಕೂಡ ಹಾಗೆ 30-40 ಲಕ್ಷ ಜನರಿಗೆ ಬರುತ್ತೆ, ಅಂದ್ರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಬರುವಂತದ್ದು. ಹಾಗೆ 3ನೇ ಹಂತದಲ್ಲಿ ಕಂಪ್ಲೀಟ್ ಎಲ್ರಿಗೂ ಬರುತ್ತೆ. ಮತ್ತೆ ನಾವು ಅವರು ಫಸ್ಟ್ ಹಾಕಿದ ತಕ್ಷಣ ಕೆಲವರಿಗೆ ಬರುತ್ತೆ, ಯಾಕೆಂತ ಹೇಳಿದ್ರೆ ಅವರು ಟ್ರಯಲ್ ಮಾಡಿ ನೋಡುವಂತದ್ದು. ಹಾಗೆ ಆ ನಂತರ ಎಲ್ರಿಗೂ ಯಾವ ಟೈಮ್ ಅಂತ ಹೇಳಿಲ್ಲ, ನೈಟು ಕೂಡ ಬರುತ್ತೆ. ಸೊ ಅದು ಬ್ಯಾಂಕ್ ಇಂದ ಬರುವಂತದಲ್ಲ, ಅವರು ಡಿಬಿಟಿ ಮೂಲಕ ಪುಷ್ ಮಾಡಿರ್ತಾರೆ. ಅದು ಯಾವಾಗ ಬೇಕಾದ್ರೂ ನಿಮಗೆ ಬರುವಂತಹ ಚಾನ್ಸಸ್ ಇದೆ. ಈಗ ಸದನದಲ್ಲಿ ವಿರೋಧ ಪಕ್ಷದವರು ಗಲಾಟೆ ಮಾಡ್ತಾ ಇರುವಂತಹ ವಿಷಯ ಎಲ್ರಿಗೂ ಗೊತ್ತಿರುತ್ತೆ. ಡಿಸೆಂಬರ್ 18ಕ್ಕೆ ಬಿಡುಗಡೆ ಮಾಡಿರುವಂತದ್ದು, ಅಂದ್ರೆ ಅವರು ಜನವರಿಯಲ್ಲಿ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ರು. ಆದ್ರೆ ಸದನದಲ್ಲಿ ಭಾರಿ ಗಲಾಟೆಯ ನಡುವೆ ಅವರು 24ನೇ ಕಂತನ್ನ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಇವಾಗ 23ನೇ ಕಂತು ಯಾರಿಗೆಲ್ಲ ಬಂದಿದೆ ಅವರಿಗೆ 2,000 ಮಾತ್ರ ಬರುತ್ತೆ. 24ನೇ ಕಂತು ಯಾರಿಗೆಲ್ಲ ಬಂದಿಲ್ಲ, 23ನೇ ಕಂತು ಬರದವರಿಗೆ 4,000 ಒಟ್ಟಿಗೆ ಬರುತ್ತೆ. 23ನೇ ಕಂತು ಮತ್ತು 24ನೇ ಕಂತು ಒಟ್ಟಿಗೆ ಸೇರಿ 4,000 ಬರುತ್ತೆ. ಆದ್ರೆ 23ನೇ ಕಂತು ಬಂದವರಿಗೆ ಕೇವಲ 2,000 ಮಾತ್ರ ಬರುವಂತದ್ದು, 24ನೇ ಕಂತು ಮಾತ್ರ. ಈಗ ಇನ್ನು ಸದನದಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಭಾರಿ ಚರ್ಚೆಯಲ್ಲಿ ಇರುವಂತದ್ದು. ಫೆಬ್ರವರಿ ಮಾರ್ಚಿನ ಗೃಹಲಕ್ಷ್ಮಿ ಹಣ 5 ಕೋಟಿ 5.5 ಕೋಟಿ ಏನಾಗಿದೆ ಅಂತ ಹೇಳಿ, ಅಂದ್ರೆ ಬಿಜೆಪಿಯವರು ಪ್ರಶ್ನೆ ಮಾಡುವಂತದ್ದು, ನೀವು 2 ತಿಂಗಳ ಹಣ ಫೆಬ್ರವರಿ ಮಾರ್ಚ್ ಅದು ಕೊಡದೆ ಜನರಿಗೆ ಮೋಸ ಮಾಡಿದ್ದೀರಾ, ಸೊ ಅದಕ್ಕಾಗಿ ನೀವು ಕ್ಷಮೆ ಕೇಳ್ಬೇಕು. ಎಲ್ಲ ಜನರ ಹತ್ರನೂ ಕ್ಷಮೆ ಕೇಳ್ಬೇಕು, ನಮ್ಮ ಬಿಜೆಪಿಯವರ ಹತ್ರನೂ ಕೂಡ ಕ್ಷಮೆ ಕೇಳ್ಬೇಕು ಅಂತ ಕೂಡ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಅಂದ್ರೆ 5,500 ಕೋಟಿ ಆ ದುಡ್ಡು ಎಲ್ಲಿ ಹೋಗಿದೆ ಅಂತ ಹೇಳಿ ಕೂಡ ಸದನದಲ್ಲಿ ಪ್ರಶ್ನೆಯನ್ನ ಮಾಡಿದ್ರು. ನೀವು ಜನರಿಗೆ ಮೋಸ ಮಾಡಿದ್ದೀರಾ, ಅಂದ್ರೆ ಜನರಿಗೆ ನೀವು 2,000 ತಿಂಗಳು ಕೊಡ್ತೇವೆ ಅಂತ ಹೇಳಿ ಕೊಡ್ಲಿಲ್ಲ, ಆದ್ರಿಂದ ನೀವು ಜನರಲ್ಲಿ ಕೂಡ ಕ್ಷಮೆ ಕೇಳ್ಬೇಕು. ನೀವು ಜನರಿಗೂ ಮೋಸ ಮಾಡಿದ್ದೀರಾ, ಅದೇ ರೀತಿ ಸದನದಲ್ಲಿ ಕೂಡ ಮೋಸ ಮಾಡಿದ್ದೀರಾ ಅಂತ ಕೂಡ ಬಿಜೆಪಿಯವರು ವಾದ ಮಾಡ್ತಾ ಇದ್ದಾರೆ. ಈಗ 1 ಕಂತು ರಿಲೀಸ್ ಆಗಿದೆ, 3 ಹಂತದಲ್ಲಿ ಹಣ ಬರುವಂತದ್ದು. ಸೊ ಈಗ ತುಂಬಾ ಜನರಿಗೆ 2,000 ಹಣ 2 ತಿಂಗಳು ಬಂದಿಲ್ಲ ಅಂತ ಹೇಳಿ ಬಿಜೆಪಿಯವರು ಈ ರೀತಿ ವಾದ ಮಾಡ್ಬೇಕಾದ್ರೆ ತುಂಬಾ ಮಹಿಳೆಯರು ಹೇಳುವಂತದ್ದು, ಅವರು ಇಷ್ಟು ಟೈಮ್ ಕೊಟ್ಟಿದ್ದಾರೆ 2 ತಿಂಗಳಲ್ಲ, ಅದನ್ನು ಅವರು ಕೊಡುವರು. ಒಂದು ವೇಳೆ ಕೊಡದಿದ್ರು ನಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಬಿಜೆಪಿಯವರು 1-2 ಸಾವಿರ ಅಂದ್ರೆ ರಿಲೀಸ್ ಮಾಡ್ತೇವೆ, ನಾವು ದುಡ್ಡು ಕೊಡ್ತೇವೆ ಅಂತ ಹೇಳಿ ಯಾವಾಗ್ಲೂ ಕೂಡ ಅವರು ಆಶ್ವಾಸನೆಯನ್ನು ಕೊಡುದಲ್ಲದೆ ಈ ರೀತಿ ಯಾವುದು ಕೂಡ ಅವರು ಯೋಜನೆಯನ್ನ ಜಾರಿ ಮಾಡಿಲ್ಲ. ಕಾಂಗ್ರೆಸ್ ಅವರು ಇಷ್ಟಾದ್ರೂ ಮಾಡಿದ್ದಾರೆ. ಸೊ ಆ ರೀತಿ ಗಲಾಟೆ ಮಾಡುವಂತಹ ಯಾವುದೇ ಅವಶ್ಯಕತೆ ಇಲ್ಲ ಅಂತ ಕೂಡ ತುಂಬಾ ಮಹಿಳೆಯರು ಹೇಳ್ತಾ ಇದ್ದಾರೆ. ಬಿಜೆಪಿಯವರು ಹೇಳುವಂತದ್ದು, ನಾವು PM ಕಿಸಾನ್ ಯೋಜನೆ ಅಡಿಯಲ್ಲಿ 2,000 ಕೊಡ್ತಾ ಇದ್ದೇವೆ ಅಂತ ಹೇಳಿ, ಆದ್ರೆ ಅದು 3 ತಿಂಗಳಿಗೆ ಒಮ್ಮೆ ಬರುವಂತದ್ದು. ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಕೂಡ ಹೇಳ್ತಾ ಇದ್ದಾರೆ, ಅದು ನೀವು 3 ತಿಂಗಳಿಗೆ ಒಮ್ಮೆ 2,000 ಕೊಡುವಂತದ್ದು, ನಾವು ತಿಂಗಳು 2,000 ಕೊಡ್ತಾ ಇದ್ದೇವೆ, ಅದನ್ನು ಪ್ರಶ್ನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ನಾವು ಹೇಗೆ ಜಾರಿಗೆ ಮಾಡಿದ್ದೇವೆ ಅದೇ ರೀತಿ ನಾವು ಕೊಡ್ತೇವೆ ಅಂತ ಹೇಳಿ ಕೂಡ ಸದನದಲ್ಲಿ ಭಾರಿ ಗಲಾಟೆಗೆ
ಗಲಾಟೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಕಾಂಗ್ರೆಸ್ ಅವರು ಇದನ್ನು ಒಪ್ಪಲು ರೆಡಿ ಇಲ್ಲ. ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಬಿಜೆಪಿಯವರು ಹೇಳುವಂತದ್ದು ನೀವು ರಾಜ್ಯ ದಿವಾಳಿ ಆಗಿದೆ ಅಂತ ಹೇಳಿ ಒಪ್ಕೋಬೇಕು ಅಂತ ಹೇಳಿ. ಆದ್ರೆ ದಿವಾಳಿ ಆಗಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಅವರು ವಾದ ಮಾಡ್ತಾ ಇದ್ದಾರೆ. ನಾವು ಹಣ ರಿಲೀಸ್ ಮಾಡ್ತೇವೆ ಅಂತ ಹೇಳಿ ಕೂಡ. ಅದೇ ರೀತಿ ನಾವು ಟೋಟಲ್ ಆಗಿ ನೋಡ್ಲಿಕ್ಕೆ ಹೋದ್ರೆ ಕಾಂಗ್ರೆಸ್ ಸರ್ಕಾರ ಹಣ ಏನು ಕೊಡ್ತೇವೆ ಹೇಳಿದ್ದಾರೆ ಅದು ಮಹಿಳೆಯರಿಗೆ ತುಂಬಾ ಉಪಕಾರಿಯಾಗಿದೆ. ಅದು ಯಾವಾಗ ಅವರು ಕೊಡ್ಲಿ, ಯಾವಾಗ ಅವರಿಗೆ ಅನುಕೂಲ ಆಗಿದೆ ಆ ರೀತಿ ಅವರು ಕೊಡ್ತಾ ಇದ್ದಾರೆ. ಬಟ್ ನಮಗೆ 24 ಕಂತಾಗ್ಲಿ ಯಾವ ಕಂತು ಆದ್ರೂ ನಮಗೆ ಏನೋ ಪ್ರಾಬ್ಲಮ್ ಇಲ್ಲ ಅಂತ ಕೂಡ ಮಹಿಳೆಯರು ಹೇಳ್ತಾರೆ. ಅವರು ಕೊಡುವ ರೀತಿ ಕೊಡ್ತಾ ಇದ್ದಾರೆ. ಒಮ್ಮೆ ಒಂದು ತಿಂಗಳು 2 ತಿಂಗಳು ಹೆಚ್ಚು ಕಡಿಮೆ ಆಗ್ಬಹುದು, ಅದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಬರುದಿಲ್ಲ. ಬಿಜೆಪಿ ಸರ್ಕಾರ ಈವರೆಗೆ ಕೂಡ ಇಂತಹ ಯೋಜನೆಯನ್ನ ತಂದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಇರುವಂತದ್ದು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಯಾರಿಗಾದ್ರೂ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಅದನ್ನ ಅಪ್ಡೇಟ್ಸ್ ಅನ್ನ ನೋಡಿ ನಿಮ್ಗೆ ವಿಡಿಯೋ ತಿಳಿಸ್ತೇನೆ ವಿಡಿಯೋದಲ್ಲಿ. ಇನ್ನು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ. ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅಪ್ಡೇಟ್ಸ್ ಇದೆ ಅದನ್ನು ಕೂಡ ತಿಳಿಸ್ತೇನೆ ನಾನು. ಅಂದ್ರೆ 24ನೇ ಕಂತು ಎಷ್ಟು ಹಂತದಲ್ಲಿ ಬರ್ತಾ ಇದೆ, ಯಾರಿಗೆಲ್ಲ ಬಂದಿದೆ, ಯಾವ ಜಿಲ್ಲೆಗೆ ಬಂದಿದೆ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.